ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ವಿಡಿಯೋನ ಕೊನೆಗಂಟ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕು ಕಮೆಂಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಮಾಡೇನೋ ಅಪ್ಲೋಡ್ ಮಾಡ್ತಿದ್ದೀನಿ, ನನ್ನ ವಿಡಿಯೋ ರೀಚ್ ಆಗ್ತಾಯಿಲ್ಲ, ಯೂಸು ಬರ್ತಾಯಿಲ್ಲ, ಲೈಕು ಬರ್ತಾಯಿಲ್ಲ, ಕಮೆಂಟು ಬರ್ತಾಯಿಲ್ಲ. ಅದೊಂದು ಬೇಜಾರಿದೆ. ವಿಡಿಯೋ ಮಾಡೋದು ಅಂದರೆ ಅದರಿಂದ ತುಂಬಾ ಶ್ರಮನೂ ಇರುತ್ತೆ. ವಿಡಿಯೋ ಎಡಿಟ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು, ಮನೇಲೂ ಬೈಸ್ಕೊತಾ ಇರಬೇಕು, ಯಾವಾಗಲೂ ಫೋನಲ್ಲೇ ಮುಳುಗೋಗಿರ್ತೀಯ ಅಂತೇಳಿ ಅಷ್ಟು ಶ್ರಮಪಟ್ಟು ಮಾಡ್ತೀವಿ. ಅಟ್ಲೀಸ್ಟ್ ಒಂದು ಲೈಕ್ ಬರಲಿಲ್ಲ ಅಂದರೂ ಅವಾಗ ಏನೋ ಒಂಥರ ಬೇಜಾರು. ನಮ್ಮ ವಿಡಿಯೋನೇ ನಾನೇ ಸುಮಾರು ಸಲ ನೋಡ್ತಾ ಇರ್ತೀನಿ, ಲೈಕ್ ಬಂದಿದೆಯಾ, ಕಮೆಂಟ್ ಬಂದಿದೆಯಾ ಅಂತ. ಯಾಕೆ ನಮ್ಮ ಜನಗಳಿಗೆ ವಿಡಿಯೋ ಇಷ್ಟ ಆಗ್ತಾಯಿಲ್ಲ ಅನ್ಕೊತೀನಿ. ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನಾನು, ಏನಾರ ಚೇಂಜಸ್ ಮಾಡ್ಕೊಳೋದಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಚೇಂಜಸ್ ಮಾಡ್ಕೊತೀನಿ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ನೀವು ವಾಯ್ಸ್ ಕೊಡೋದರೇ ಆಗಲಿ, ಎಡಿಟ್ ಮಾಡೋದ್ರಲ್ಲೇ ಆಗಲಿ, ಏನಾರ ಚೇಂಜಸ್ ಮಾಡ್ಕೋಬೇಕು ಅನ್ನೋದಿದ್ದರೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಕೇಳ್ಕೊಂಡಿದ್ದೆ. ಆದರೂ ಏನು ರೆಸ್ಪಾನ್ಸ್ ಬಂದಿಲ್ಲ. ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ನಮ್ಮ ಮನೇಲೂ ಅದೇ ಹೇಳ್ತಾರೆ, 1-2 ಲೈಕಿಗೋಸ್ಕರ ವಿಡಿಯೋ ಎಡಿಟ್ ಮಾಡ್ಕೊಂಡು ಕೂತ್ಕೊತೀಯ, ನಿನಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತೇಳಿ. ನಾನು ಇವತ್ತಲ್ಲ ನಾಳೆ ರೀಚ್ ಆಗುತ್ತೆ, ಲೈಕು ಕಮೆಂಟು ಶೇರ್ ಆಗುತ್ತೆ, ತಲೆ ಕೆಡಿಸ್ಕೋಬೇಡ್ರಿ, ಅದ್ರ ಬಗ್ಗೆ ನೀವು ಮಾತಾಡೋಕೆ ಹೋಗ್ಬೇಡ್ರಿ, ನಾನು ಮಾಡ್ತೀನಿ ಅಂತ ನಮ್ಮ ಮನೇಲಿ ಹೇಳಿ ಇದೇ ಥರ ಕಾಲ ತಳ್ತಾ ಇದ್ದೀನಿ. ನೋಡೋಣ ನನ್ನ ವಿಡಿಯೋನು ಯಾರ್ಯಾರಿಗೆ ಇಷ್ಟ ಆಗುತ್ತೋ, ಲೈಕ್ ಮಾಡ್ತಾರೋ ಇಲ್ವೋ ಗೊತ್ತಾಗುತ್ತೆ. ಆಮೇಲೆ ಸಂಡೇ ತಿಂಡಿ ಮಾಡೋಣ ಅಂಥೇಳಿ ಮಕ್ಳಿಗೆ ಸಂಡೇ ರಜೆ ಇರೋದ್ರಿಂದ, ಸ್ಕೂಲು ಕಾಲೇಜ್ ರಜೆ ಇರುತ್ತಲ್ಲ ಅಂದ್ಬಿಟ್ಟು ಅವಲಕ್ಕಿ ಮಾಡೋಣ ಅಂತ ಮಾಡ್ತಿದ್ದೆ. ಟೈಮಲ್ಲೇ 9 ಗಂಟೆ ಆಗಿತ್ತು. ಹಂಗಾಗಿ ಅವಲಕ್ಕಿ ಉಪ್ಪಿಟ್ಟು ಮಾಡಿ, ನಮ್ಮ ಮನೆಯವ್ರಿಗೆ ಟೀ ಕಾಫಿ ಜೊತೆ ಅವಲಕ್ಕಿ ಉಪ್ಪಿಟ್ಟು ತಿಂತಾರೆ ಅವರು, ಖಾಲಿ ಉಪ್ಪಿಟ್ಟು ತಿನ್ನಲ್ಲ. ಅದಕ್ಕೆ ಅವ್ರಿಗೂ ಟಿಫನ್ ರೆಡಿ ಮಾಡಿಕೊಟ್ಟೆ. ಮತ್ತು ಒಂದು ಸ್ವಲ್ಪ ಮಕನ್ನ ತೊಗೊಂಬಂದಿದ್ವು, ಅದನ್ನು ಮಕ್ಕಳಿಗೆಲ್ಲ ಫ್ರೈ ಮಾಡಿ ಇಕ್ತೆ, ಮನಗಿದ್ದೆ. ಆಮೇಲೆ ಮಧ್ಯಾಹ್ನ ನಮ್ಮ ಮನೆಯವ್ರು ಹಸುವಾಗ್ತಿದೆ ಅಂದರು, ಅದಕ್ಕೆ ಎದ್ದು ಅವರಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಥರ ಮಾಡಿಕೊಟ್ಟು, ಕಾಫಿ ಕಾಯಿಸ್ಕೊಟ್ಟೆ, ಆಮ್ಲೆಟ್ ಎಲ್ಲ ಹಾಕ್ಕೊಟ್ಟೆ. ಅವರು ತಿಂದರು, ನಾವು ತಿಂದು ಮಕ್ಳಿಗೂ ಕೊಟ್ಟೆ. ಇನ್ನು ಸಂಡೇ ಇರೋದ್ರಿಂದ ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಏನಾರ ಮಾಡೋಣ ಅಂತೇಳಿ, ಏನಾರ ಎಗ್ ರೈಸ್ ಏನಾರ ಮಾಡ್ತೀನಿ ಅಂದೆ. ನಮ್ಮ ಮನೆಯವ್ರು ಬೇಡ, ಟೀ ಕಾಫಿ ಕೊಡು ಸಾಕು ನನಗೆ ಅಂತ ಅಂದರು. ಆಮೇಲೆ ಜೋಳ ಇತ್ತು, ಜೋಳನೂ ಬೇಯಿಸಿ ಕೊಟ್ಟೆ. ಮನೇಲಿ ನೇರಳೆಹಣ್ಣಿತ್ತು, ಅದು ತಿಂದರು. ಆಮೇಲೆ ಪಾನಿಪುರಿ ತೊಗೊಂಬಂದಿದ್ರು, ಪಾನಿಪುರಿ ಮಕ್ಕಳಿಗೆಲ್ಲ ಹಾಕ್ಕೊಟ್ಟು ನಾನು ತಿಂದೆ. ಆಮೇಲೆ ನನ್ನ ಮಗಳು ನೇರಳೆಹಣ್ಣು ತಿಂದು ಬಿಸಾಕಿರೋ ಬೀಜ ತಿಂತಾಯಿದ್ಲು, ಇವೆಲ್ಲ ತಿನ್ನಬಾರ್ದು ಕಣೆ ನೀನು ಅಂತ ಬೈತಾ ಇದ್ದೆ. ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯಿತೋ ಲೈಕು ಕಮೆಂಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ.